ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ಇದು ನಮ್ಮ 25ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ನಮ್ಮ ಒಂದು ರೂಕ್ಸ್ ಆ್ಯಂಡ್ ಪಾನ್ಸ್ ಈ ಒಂದು ಎಂಡ್ ಗೇಮ್ ಬಗ್ಗೆ ಪರಿಶೀಲನೆ ಮಾಡೋಣ. ನೋಡಿ, ಇಲ್ಲಿ ನಮ್ಮ ಕಡೆನೂ 2 ಆನೆ ಇದೆ, ಅವ್ರ ಕಡೆನೂ 2 ಆನೆ ಇದೆ. ನಮ್ಮ ಕಡೆ 2 ಪಾನ್ ಇದೆ, ಅವ್ರ ಕಡೆ ಒಂದೇ ಪಾನ್ ಇದೆ. ಮತ್ತು ಎಲ್ಲ ಪಾನು ಕೂಡ ಈ ಒಂದು C5 ಇದೆ. ಸೊ ನಾವು ನಮ್ಮ ಆಟನ ಕಿಂಗ್ D5 ಮುಂದುವರಿಸೋಣ. ಅವರು ರೂಕ್ G1, ಅವರ ಒಂದು ರೂಕ್ ಏನು ಫಸ್ಟ್ ರ್ಯಾಂಕಲ್ಲಿತ್ತು ಅದನ್ನು ಗೇಮ್ ಒಳಗಡೆ ತರ್ತಾ ಇದ್ದಾರೆ. ಕಿಂಗ್ C4, ನಾವು ಈ ಒಂದು ಪಾನ್ ಮೇಲೆ ಫೋಕಸ್ ಮಾಡ್ತಿದ್ದೀವಿ. ರೂಕ್ G5, ಅವರು ಈ ಒಂದು C5 ಪಾನ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಕಿಂಗ್ B3, ರೂಕ್ C1, ರೂಕ್ F6 ಚೆಕ್, ಕಿಂಗ್ E2, ನಮ್ಮ ಒಂದು ರೂಕ್ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಪಾನ್ C4, ಆ ರೂಕಿಗೆ ಒಂದು ಸಪೋರ್ಟು. ರೂಕ್ G4, ರೂಕ್ H6, ಕಿಂಗ್ E2. ಈಗ ನೋಡಿ, ಈ ಒಂದು ಪಾನ್ ಕೌಂಟು ನಮ್ಮ ಕಡೆ ಒಂದು ಎಕ್ಸ್ಟ್ರಾ ಇರೋದ್ರಿಂದ, ಮತ್ತು ಈ ಒಂದು ಪಾನ್ ಹತ್ರ ನಮ್ಮ ಒಂದು ಕಿಂಗು ಕೂಡ ಈ ಒಂದು C3 ಮೇಲೆ ಕಂಟ್ರೋಲ್ ಇದೆ, ಮತ್ತು ರೂಕು ಕಂಟ್ರೋಲ್ ಇದೆ. ಸೊ ನಾವು ಇದನ್ನು ಕ್ಯಾಪ್ಚರ್ ಮಾಡಿದ್ರೂ ಕೂಡ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ವಿ ಆರ್ ಗೋಯಿಂಗ್ ಫಾರ್ ಎ ಕ್ಯಾಪ್ಚರ್. ರೂಕ್ ಕ್ಯಾಪ್ಚರ್ಸ್ ಪಾನ್, ರೂಕ್ ಕ್ಯಾಪ್ಚರ್ಸ್ ರೂಕ್, ಕಿಂಗ್ ಕ್ಯಾಪ್ಚರ್ಸ್ ರೂಕ್. ನೋಡಿ, ಈಗ ಈ ಒಂದು ಎಕ್ಸ್ಚೇಂಜಸ್ ಎಲ್ಲ ಆದಮೇಲೆ 2 ಕಡೆ ಒಂದೊಂದು ಆನೆ ಇದೆ, ಆದರೆ ಈಗ ಅವರ ಒಂದು ಪಾನ್ ಯಾವುದೂ ಇಲ್ಲ. ನಮ್ಮ ಕಡೆ 2 ಪಾನ್ ಇದೆ. ಈಗ ನಮಗೆ ಒಂದು ಅಡ್ವಾಂಟೇಜ್ ಜಾಸ್ತಿ ಇದೆ, ಆದರೂ ಕೂಡ ನಾವು ಒಂದು ಜಾಗ್ರತೆಯಾಗಿ ಆಟನ ಮುಂದುವರಿಸಬೇಕು. ರೂಕ್ G7, ಕಿಂಗ್ B4, ರೂಕ್ G4, ಕಿಂಗ್ B3, ರೂಕ್ G7, ಕಿಂಗ್ B2, ರೂಕ್ B7 ಚೆಕ್, ಕಿಂಗ್ C1, ರೂಕ್ ಕಿಂಗ್ G3, ಪಾನ್ C3, ಕಿಂಗ್ F4, ಪಾನ್ C2, ಕಿಂಗ್ E3, ಕಿಂಗ್ D1, ರೂಕ್ D7 ಚೆಕ್, ಕಿಂಗ್ E1, ರೂಕ್ F3. ಈಗ ನೋಡಿ, ನಮ್ಮ ಪಾನ್ನ ನಾವು ಪ್ರಮೋಟ್ ಮಾಡ್ಕೊಂಡ್ವಿ ಕ್ವೀನ್ ಆಗಿ. ರೂಕ್ E7 ಚೆಕ್, ಕಿಂಗ್ F1, ರೂಕ್ E4, ಕ್ವೀನ್ G5, ರೂಕ್ F4, ರೂಕ್ E6, ರೂಕ್ E4, ರೂಕ್ F6 ಚೆಕ್, ರೂಕ್ F4 protecting the king, queen captures rook, F4 mate. ಈ ಉದಾಹರಣೆಯಲ್ಲಿ ನಮ್ಮ ಕಡೆನೂ ಒಂದು ಆನೆ ಇದೆ, ಅವ್ರ ಕಡೆನೂ ಒಂದು ಆನೆ ಇದೆ. ನಮ್ಮ ಕಡೆ 3 ಪಾನ್ಸ್ ಇದೆ, ಅವ್ರ ಕಡೆ 5 ಪಾನ್ಸ್ ಇದೆ. ಮತ್ತು ಪಾನ್ ಸ್ಟ್ರಕ್ಚರು ಕೂಡ ಚೆನ್ನಾಗೇ ಇದೆ, ಒಳ್ಳೆ ಕಂಡೀಷನಲ್ಲೇ ಇದೆ. ಈಗ ನಮ್ಮ ಕಿಂಗು ಮತ್ತು ಅವ್ರ ಕಿಂಗು, ನಮ್ಮ ಒಂದು ಕಿಂಗು ಸ್ವಲ್ಪ ಫ್ರೀಡಮ್ ಇದೆ, ಅವ್ರ ಕಿಂಗಿಗೆ ಅಷ್ಟೊಂದು ಸ್ಕೋಪ್ ಇಲ್ಲ. ಏಕೆಂದರೆ ಈಗ ನೋಡಿ, ಇದೇನಿದೆ, ಈ ಒಂದು ಸ್ಕ್ವೇರ್ಸ್ ನೋಡಿ, ಈಗ ಏನೇನು ಸ್ಕ್ವೇರ್ಸ್ ನಾನು ಮಾರ್ಕ್ ಮಾಡಿದ್ದೀನಿ ಇದೆಲ್ಲನೂ ನಮ್ಮ ಪಾನಿಂದ ಮತ್ತು ನಮ್ಮ ಕಿಂಗಿಂದ ಕಂಟ್ರೋಲ್ ಮಾಡಲ್ಪಡ್ತಾ ಇದೆ. ಸೊ ಅವರು ಇದಿಷ್ಟು ಬಿಟ್ಟು ಇನ್ನು ಈ ಒಂದು ಚಿಕ್ಕ ಸ್ಕ್ವೇರ್ ಏನಿದೆ ಇಲ್ಲೇ ಅವರು ಓಡಾಡಬೇಕಾಗತ್ತೆ. ಕಿಂಗು ಈ ಕಡೆ ಎಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಟಿಲ್ ಅನ್ಲೆಸ್ ಅವರು ನಮ್ಮ ಒಂದು ಈ ಒಂದು ಪಾನ್ನ ಕ್ಯಾಪ್ಚರ್ ಮಾಡೋವರೆಗೂ. ಸೊ ಈಗ ನೆಕ್ಸ್ಟು ಆಟ ಹೇಗಾಯಿತು ಅಂದರೆ, ನಾವು ನಮ್ಮ ಕಿಂಗ್ನ C7ಗೆ ತಗೊಂಡ್ವಿ, ಅವ್ರ ಕಿಂಗ್ನ F7ಗೆ ತಗೊಂಡ್ರು, ಕಿಂಗ್ D8.
ನೋಡಿ ಇಲ್ಲಿ ಈ ಒಂದು ಪಾನ್ ಏನಿದೆ, ಈ D7 ಪಾನು, ಇದಕ್ಕೆ ಇವ್ರ ಕಿಂಗಿಂದ ಇವರು ಮತ್ತೆ ಸಪೋರ್ಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ನಮ್ಮ ಪಾನೇ ಈ ಒಂದು E7ನ ಕಂಟ್ರೋಲ್ ಮಾಡ್ತಾಯಿದೆ, ಕಿಂಗು E8ನ ಕಂಟ್ರೋಲ್ ಮಾಡ್ತಾಯಿದೆ. ಈಗ ಅವರು ಕಿಂಗ್ F6. ಈಗ ನಮ್ಮ ಮುಂದೆ ಈ ಒಂದು ಕ್ಲಿಯರಾಗಿ ಒಂದು ಅವಕಾಶ ಇದೆ, ಏನು ಈ ಒಂದು ಪಾನ್ನ ನಾವು ಕ್ಯಾಪ್ಚರ್ ಮಾಡ್ಬೋದು. ಫಸ್ಟು ನಮ್ಮ ಒಂದು ರೂಕಿಂದ ಪಾನ್ನ ಕ್ಯಾಪ್ಚರ್ ಮಾಡ್ತೀವಿ, ಅವರು ಕೂಡ ಅವರೊಂದು ರೂಕಿಂದ ನಮ್ಮ ರೂಕ್ನ ಕ್ಯಾಪ್ಚರ್ ಮಾಡ್ತಾರೆ, ನಾವು ನಮ್ಮ ಕಿಂಗಿಂದ ಅವ್ರ ರೂಕ್ನ ಕ್ಯಾಪ್ಚರ್ ಮಾಡ್ಬೋದು. ಈ ಒಂದು ಎಕ್ಸ್ಚೇಂಜಸ್ ನಮಗೆ ಫೇವರ್ ಆಗಿದೆಯಾ ಅನ್ಫೇವರ್ ಆಗಿದೆಯಾ ಅಂತ ನೋಡಿದ್ರೆ, ನೋಡಿ ಇದೆಲ್ಲ ಎಕ್ಸ್ಚೇಂಜಸ್ ಆದಮೇಲೆ ನಾವು ನಮ್ಮ ಕಿಂಗ್ನ ಒಂದು ಆಟದಲ್ಲಿ ಈ ಕಡೆ ತಗೋಬೋದು, ಮತ್ತು ಇನ್ನೊಂದು 2 ಆಟ ಆಡೋದ್ರ ಮೂಲಕ ನಮ್ಮ ಒಂದು ಪಾನ್ ಏನಿದೆ ಇದನ್ನು ನಾವು ಕ್ವೀನಾಗಿ ಪ್ರಮೋಟ್ ಮಾಡ್ಬೋದು. ಮತ್ತು ಇಲ್ಲಿ ಅವರು ಯಾವುದೇ ಒಂದು ಪಾನ್ನ ಈ ಒಂದು 3 ಆಟದ ಒಂದು ಅಂತರದಲ್ಲಿ ಅವರು ಕ್ವೀನಾಗಿ ಪರಿವರ್ತನೆ ಮಾಡೋದು ಕಷ್ಟ ಇದೆ. ಆದ್ದರಿಂದ ನಾವೊಂದು ಈ ಒಂದು ಎಕ್ಸ್ಚೇಂಜ್ಗೆ ಮುಂದೆ ಹೋಗ್ಬೋದು. ಅದೇ ರೀತಿ ನಾನೇನು ಮಾಡಿದೆ, ನಮ್ಮ ಒಂದು ರೂಕಿಂದ D7 ಪಾನ್ನ ಕ್ಯಾಪ್ಚರ್ ಮಾಡಿದೆ, ಅವರು ಕೂಡ ನಮ್ಮ ರೂಕ್ನ ಕ್ಯಾಪ್ಚರ್ ಮಾಡಿದ್ರು. ಹಾಗೆ ನಮ್ಮ ಕಿಂಗಿಂದ ಅವ್ರ ರೂಕ್ನ ಕ್ಯಾಪ್ಚರ್ ಮಾಡಿದ್ವಿ. ಈಗ ಅವರು ಸ್ವಲ್ಪ ಅವರೊಂದು ಪಾನ್ ಏನಿದೆ ಎಕ್ಸ್ಟ್ರಾ ಪಾನ್ಸ್ ಇರೋದ್ರಿಂದ ಅವರೊಂದು ಪಾನ್ನ ಪುಷ್ ಮಾಡಿದ್ರು, ಪಾನ್ E5. ಈಗ ಅವರಿಲ್ಲಿ ಕ್ಯಾಪ್ಚರ್ ಮಾಡ್ಬೋದು, ಬಟ್ ನಾವಿಲ್ಲಿ ನಮ್ಮೊಂದು ಪ್ಲ್ಯಾನ್ ಏನಿದೆ ಇದನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕಿಂಗ್ C6. ಈಗ ಅವರು ನಮ್ಮೊಂದು ಪ್ಯಾನ್ನ ಕ್ಯಾಪ್ಚರ್ ಮಾಡಿದ್ರು. ಈಗ ಹೇಗೆ ನಾವು ನಮ್ಮ ಪಾನಿಂದ ಅವ್ರ ಪಾನ್ನ ಕ್ಯಾಪ್ಚರ್ ಮಾಡಿದ್ವಿ. ಈಗ ಅವರು G3. ನೋಡಿ ಇಷ್ಟೊತ್ತು ನಮಗೇನು ಅನಿಸ್ತಾ ಇತ್ತು, ಅವರು ತುಂಬ ದೂರ ಇದ್ದಾರೆ ಅನಿಸ್ತಾ ಇತ್ತು. ಈಗ ಜಸ್ಟ್ ಅವರು ಕೂಡ 2 ಸ್ಟೆಪ್ ಹಿಂದೆ ಇದ್ದಾರೆ ಅಷ್ಟೇ, ನಾವು 2 ಸ್ಟೆಪ್ ಹಿಂದೆ ಇದ್ದೀವಿ. ಆದರೆ ಜಸ್ಟ್ ನಾವು ಫಸ್ಟು ಕ್ವೀನ್ ಆಗ್ಬೋದು. ಪಾನ್ D7, ಪಾನ್ G2. ಇಲ್ಲಿ ನೋಡಿ ನಮ್ಮ ಪಾನು ಪ್ರಮೋಟ್ ಆಗ್ತಾ ಇದ್ದಾಗೆ ಅವರು ಕಿಂಗ್ ಕೂಡ ಒಂದು ಚೆಕ್ ಬಂತು. ಸೊ ಇಲ್ಲಿ ಕೂಡ ನಮಗೆ ಒಂದು ಆಟ ಸೇವ್ ಆಯಿತು. ಕಿಂಗ್ G7, ಕ್ವೀನ್ D4 ಚೆಕ್. ನೋಡಿ ಇದು ಫೋರ್ಕ್. ಅಟ್ ಎ ಟೈಮು ಅವರ ಕಿಂಗ್ ಮತ್ತು ಫೋರ್ಕ್ ಅಂದರೆ ಇದೊಂದು ಪೊಸಿಷನ್ನ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ ಅಷ್ಟೇ, ಇನ್ನೂ ಅವರೊಂದು ಪಾನ್ ಮೇಲಿಲ್ಲ. ಕಿಂಗ್ G6, ಕ್ವೀನ್ D1, H5, ಇನ್ನೊಂದು ಪಾನ್ನ ಪುಷ್ ಮಾಡ್ತಾ ಇದ್ದಾರೆ. ಕ್ವೀನ್ G1. ನೋಡಿ ಈಗ ನಾವೊಂದು ಈ ಒಂದು ಪ್ರಮೋಷನಲ್ ಸ್ಕ್ವೇರ್ ಏನಿತ್ತು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಕಿಂಗ್ H6, ಕ್ವೀನ್ G2, ಕಿಂಗ್ H7, ಕಿಂಗ್ D6. ಈಗ ನಮ್ಮ ಕಿಂಗ್ನ ನಾವು ಈ ಒಂದು ಫೈನಲ್ ಮೇಟ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿ ಈ ಕಿಂಗ್ ಹತ್ರ ತಗೊಂಡು ಬರ್ತಾಯಿದ್ದೀವಿ. H4, ಕಿಂಗ್ E6, ಕಿಂಗ್ H8, ಕಿಂಗ್ F6. ಈಗ ಅವರು ಯಾವುದೇ ಆಟ ಆಡಿದ್ರೂ ಕೂಡ ನಾವು ನೆಕ್ಸ್ಟ್ ಆಟದಲ್ಲಿ ಚೆಕ್ಮೇಟ್ ಮಾಡ್ಬೋದು. ಪಾನ್ H3, ನಮ್ಮ ಒಂದು ಕ್ವೀನ್ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ, ಆದರೆ ನಾವು ಚೆಕ್ಮೇಟ್ ಮಾಡ್ತೀವಿ. ನೋಡಿ ಈ ಉದಾಹರಣೆಯಲ್ಲಿ ಕೂಡ 2 ಕಡೆ ಒಂದೊಂದು ಆನೆ ಇದೆ. ಇಲ್ಲಿ ನಮ್ಮ ಕಡೆ 5 ಪಾನ್ ಇದೆ, ಅವ್ರ ಕಡೆ 4 ಪಾನ್ ಇದೆ. ಇಲ್ಲಿ ಅವ್ರದ್ದು ಒಂದೇ ಪಾಸ್ಡ್ ಪಾನ್ ಇರೋದು, ನಮ್ಮ ಕಡೆ 2 ಪಾಸ್ಡ್ ಪಾನ್ ಇದೆ. ಈಗ ಈ ಪಾನ್ ಮುಂದೆ ನಮ್ಮ ರೂಕ್ ಇದೆ, ಈ ಪಾನ್ ಮುಂದೆ ಅವರೊಂದು ಕಿಂಗ್ ಇದೆ. ಸೊ ಈಗ ನಮ್ಮ ಮೊದಲನೇ ಆಟ ಕಿಂಗ್ G5. ಈ ಒಂದು ಪಾನ್ನ ಕ್ಯಾಪ್ಚರ್ ಮಾಡಿದ್ರೆ ಈ ಒಂದು ಪಾನ್ ಸ್ಟ್ರಕ್ಚರ್ನ ಬ್ರೇಕ್ ಮಾಡ್ಬೋದು, ಅದು ನಮ್ಮ ಐಡಿಯಾ. ಅವರೊಂದು ಕಿಂಗ್ನ H3 ತೊಗೊಂಬಂದರು. ನೋಡಿ ಇದರಿಂದ ಏನಾಯಿತು, ಈ ಒಂದು 2 ಪಾಸ್ಡ್ ಪಾನ್ ಏನಿದೆ ಇದನ್ನು ತುಂಬ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡ್ಬೋದು. ರೂಕ್ F8. ನಮ್ಮ ಒಂದು ರೂಕ್ ಏನಿದೆ ಇದನ್ನು ಮೊಬಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ರೂಕ್ G2.
ಅವರು ಆಲ್ರೆಡಿ ಈ ಒಂದು ಆಕ್ಷನ್ ಸೆಂಟರ್ ಏನಿದೆ ಇಲ್ಲಿ ಅವರೊಂದು ಫುಲ್ಲು ಫೋಕಸ್ ಇಟ್ಟಿದ್ದಾರೆ. ರೂಕ್ C8 ನಮಗೆ ಇಮಿಡಿಯೇಟಾಗಿ ಅವೈಲೇಬಲ್ ಇದ್ದಂಥ ಒಂದು ಓಪನ್ ಫೈಲ್ನ ಯೂಸ್ ಮಾಡ್ಕೋತಾ ಇದ್ದೀವಿ. ಪಾನ್ F6 ನೋಡಿ, ಇಲ್ಲಿ ನಮ್ಮ ರೂಕ್ ಯಾವಾಗ ಅದರ ಒಂದು ಪೊಸಿಷನ್ ಬಿಟ್ಟು ಈ ಕಡೆ ಬಂದಿದ್ದ ತಕ್ಷಣ ಅವರ ಒಂದು ಪಾಸ್ಟ್ ಪಾನ್ನ ಅವರು ಪುಷ್ ಮಾಡ್ತಾ ಇದ್ದಾರೆ ಪ್ರಮೋಟ್ ಮಾಡಲಿಕ್ಕೆ. ಇದು ಅವ್ರ ಕಡೆಯಿಂದ ಒಂದು ಅಗ್ರೆಸಿವ್ ಆಟ. ರೂಕ್ C1 ನೋಡಿ, ಈಗ ನಮಗೆ 2 ಆಯ್ಕೆ ಇತ್ತು. ಒಂದು ನಮ್ಮ ಒಂದು ರೂಕ್ನ ಮತ್ತೆ ವಾಪಸ್ ತಗೊಂಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡೋದು, ಅಥವಾ ಈಗೇನು ತೊಗೊಂಡಿದ್ದೀವಿ ಈ ಸ್ಟೆಪ್ ತೊಗೊಂಡೋಗಿ ಇಲ್ಲಿ ನಾವೇನಾದರೂ ಕಂಟ್ರೋಲ್ ಮಾಡ್ಬೋದಾ ಅಂತ ನೋಡೋದು. ಇದರಲ್ಲಿ ಇನ್ನೊಂದು ಆಟ ಆದರೆ ನಾವು ಈ ಪೊಸಿಷನೆಲ್ಲ ಹೀಗೆ ಇದ್ದರೆ ಚೆಕ್ಮೇಟ್ ಕೂಡ ಮಾಡ್ಬೋದು. ಆದ್ದರಿಂದ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ಇಲ್ಲಿ ನಾವು ಫೋಕಸ್ ಮಾಡ್ಬೋದು. ಈಗ ಅವರೊಂದು ರೂಕ್ನ E2 ಅಲ್ಲಿಟ್ಟರು. ಯಾಕಂದರೆ ಇನ್ ಕೇಸ್ ನಾವು ನಮ್ಮೊಂದು ರೂಕ್ನ H1 ಅಲ್ಲಿಟ್ಟರೆ ಅವ್ರ ಕಿಂಗಿಗೆ ಒಂದು ಎಸ್ಕೇಪ್ ರೂಟ್ ಸಿಗಲಿ ಅಂತ. ಆದರೂ ಕೂಡ ನಾವೊಂದು H1 ಚೆಕ್ ಇಡ್ತಾ ಇದ್ದೀವಿ. ಅವರು ಕಿಂಗ್ನ G2ಗೆ ತೊಗೊಂಬಂದರು. ಈಗ ಅಗೇನ್ ನಾವು H2 ಚೆಕ್. ಯಾಕಂದರೆ ಇಲ್ಲಿ ನಮ್ಮ ಪಾನ್ ಇರೋದ್ರಿಂದ ನಾವು ಇಲ್ಲಿ ಚೆಕ್ ಕೊಟ್ಟಾಗ ಈಗ ಅವರು ಒಂದೇ ಡೈರೆಕ್ಷನಲ್ಲಿ ಬರುತ್ತೆ. ಈಗ ನಾವು ಅವರ ರೂಕ್ನು ಕೂಡ ಕ್ಯಾಪ್ಚರ್ ಮಾಡ್ಬೋದು. ಈಗ ಅವರು ಕಿಂಗ್ನ F3 ಅಲ್ಲಿಟ್ಟರು. ಸ್ಟಿಲ್ ಅವರ ರೂಕಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಅವ್ರ ರೂಕು ಫ್ರೀಯಾಗಂತೂ ಸಿಗೋದಿಲ್ಲ, ಬಟ್ ವಿ ಕ್ಯಾನ್ ಕಂಟ್ರೋಲ್ ದ ಸಿಚುವೇಶನ್. ಸೊ ನಾವು ನಮ್ಮ ರೂಕಿಂದ ಅವ್ರ ರೂಕ್ನ ಕ್ಯಾಪ್ಚರ್ ಮಾಡಿದ್ವಿ. ಈಗ ಅವ್ರ ಕಿಂಗಿಂದ ನಮ್ಮ ರೂಕ್ನ ಕ್ಯಾಪ್ಚರ್ ಮಾಡಿದ್ರು. ಈಗ H6, ಕಿಂಗ್ H6, ಕಿಂಗ್ F3, ಕಿಂಗ್ G6, ಕಿಂಗ್ G2. ಅವರೇನಿದೆ ಅವರ ಒಂದು ಹಳೆ ಸ್ಟ್ರಾಟಜಿ, ಈ ಒಂದು ಪಾನ್ನ ಕಂಟ್ರೋಲ್ ಮಾಡಲಿಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾವು ನಮಗಿದ್ದಂಥ ಈ ಒಂದು ಚಾಲೆಂಜ್ ಏನಿತ್ತು, ಈ ಒಂದು ಪಾಸ್ಟ್ ಪಾನ್ ಏನಿತ್ತು, ಇದನ್ನು ನಾವು ಇಮಿಡಿಯೇಟಾಗಿ ಕ್ಯಾಪ್ಚರ್ ಮಾಡೋಣ. ಕಿಂಗ್ ಕ್ಯಾಪ್ಚರ್ಸ್ F6, ಕಿಂಗ್ H3, ಕಿಂಗ್ G5, ಕಿಂಗ್ G2, ಕಿಂಗ್ G4. ನೋಡಿ, ಈಗ ಈ ಒಂದು H3, G3, F3 ಇದು ಮೂರನ್ನು ಕೂಡ ನಮ್ಮ ಕಿಂಗು ಕಂಟ್ರೋಲ್ ಮಾಡ್ತಾಯಿದೆ. ಕಿಂಗ್ F1, ಪಾನ್ H3, ಕಿಂಗ್ G1. ನೋಡಿ, ಈಗೇನಾಯಿತು, ಆಟ ಒಂದು ಬೇರೆ ಹಂತಕ್ಕೆ ಬಂದಿದೆ. ಇಲ್ಲಿ ಅವರ ಪಾನ್ ಏನಿದೆ ಇದೆಲ್ಲನೂ ಕೂಡ ನಮ್ಮ ಒಂದು ಪಾನ್ಗಳಿಂದ ಬ್ಲಾಕ್ ಆಗಿದೆ. ಇದು ಯಾವುದಕ್ಕೂ ಆಟ ಇಲ್ಲ. ಈಗ ಆಟ ಇರೋದು ಅವ್ರ ಕಿಂಗಿಗೆ ಮಾತ್ರ. ಸೊ ಇಲ್ಲಿ ನಾವು ತುಂಬ ಜಾಗರೂಕತೆಯಿಂದ ಆಡಬೇಕು, ಇಲ್ಲಾಂದರೆ ಸ್ಟೇಲ್ಮೇಟ್ ಆಗಿ ಆಟ ಡ್ರಾ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಕಿಂಗ್ F3, ಕಿಂಗ್ H1, ಪಾನ್ G2 ಚೆಕ್, ಕಿಂಗ್ G1, ಕಿಂಗ್ E3. ನೋಡಿ, ಈಗ ನಾವು ನಾರ್ಮಲ್ಲಾಗಿ ಏನು ಯೋಚನೆ ಮಾಡ್ತಾಯಿದ್ವಿ, ಇದರಿಂದ ಈಚೆ ಬಂದರೆ ಇದಕ್ಕೆ ಸಪೋರ್ಟ್ ಇರೋದಿಲ್ಲ, ಇದರ ಹತ್ರನೇ ಇರಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ನಾವು ಆ ಥರ ಏನಾದ್ರು ಮಾಡಿದರೆ ಸ್ಟೇಲ್ಮೇಟ್ ಆಗೋ ಒಂದು ಸಾಧ್ಯತೆ ಕೂಡ ಇತ್ತು. ಕಿಂಗ್ H2, ಕಿಂಗ್ F2. ಈಗ ಅವ್ರಿಗೆ ಯಾವುದೇ ಒಂದು ಆಯ್ಕೆ ಏನೇ ಇಲ್ಲ, ಅವರು ಈ ಒಂದು H3 ಪಾನ್ನ ಕ್ಯಾಪ್ಚರ್ ಮಾಡಲೇಬೇಕು. ಹಾಗೆ ಮಾಡಿದರು. ಈಗ ನಾವು ನಮ್ಮ ಪಾನ್ನ ಕ್ವೀನಾಗಿ ಪ್ರಮೋಟ್ ಮಾಡಿದ್ವಿ. H4 ಸ್ವಲ್ಪ ಟೈಮ್ ಬೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಕ್ವೀನ್ G6. ನೋಡಿ, ಇಲ್ಲಿ ಈ ಒಂದು H5, G5 ಇದೆರಡನ್ನ ಇವ್ರ ಕಿಂಗ್ ಕಂಟ್ರೋಲ್ ಮಾಡ್ತಾಯಿದೆ. ಅದು ಬಿಟ್ಟು ಜಸ್ಟ್ ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದೀವಿ ಅಷ್ಟೇ. ಸೊ ಇವ್ರ ಕಿಂಗಿಗೆ ಈಗ ಇರೋದು ಒಂದೇ ಆಪ್ಷನ್ನು H3, ಅದನ್ನೇ ತಗೊಂಡ್ರು.
ನಮ್ಮ ಕ್ವೀನಿಂದ ನಾವು G3 ಮೇಟ್.